ಹಾಯ್ ಸ್ಟೂಡೆಂಟ್ಸ್, ಈ ಥರ ವೆಲ್ ಡಯಾಗ್ರಾಮ್ಸ್ ನಿಮಗೆ 100% ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾನೆ. ಸೊ CET ಎಕ್ಸಾಮ್ ಯಾವ್ದು ಬೇಕಾದ್ರಲ್ಲಿ ಕೇಳ್ತಾರೆ. ಇವಾಗ ನೀವು ಕಂಪ್ನಿಗೆ ಹೋದ್ರು ಕೂಡ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ, ಹೌದಾ? ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡೋದು? ಕಾಫಿ, ಚಹಾ, ನೀರು ಅಂತ ಹೇಳಿದ್ದಾರೆ, ಹೌದಾ? ಸೊ ಕಾಫಿ ಅಂದರೆ ಏನು? ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಚಹಾ ಅಂದ್ರೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನೀರು ಇಂಗ್ರೀಡಿಯೆಂಟ್ಸ್ ಇರಲ್ಲ, ಹೌದಾ? ಸೊ ಇದ್ರಲ್ಲಿ ನೋಡ್ಬೇಕಾದ್ರೆ ಈ ಡಯಾಗ್ರಾಮಲ್ಲಿ ಎಲ್ಲ ಮೂರಲ್ಲಿದ್ದಾವೆ, ಮೂರು ಒಂದರಲ್ಲಿದ್ದಾವೆ. ಅದ್ರ ಮೂರು ಒಂದೇ ಥರ ಅಂತ ಅರ್ಥ ಇಲ್ಲ. ಈಗ ನೋಡಿ, ನೀರಲ್ಲಿದೆ ಆ್ಯಂಡ್ ಕಾಫಿ ಪುಡಿ, ಕಾಫಿ ಮತ್ತು ಟೀನ ಅದರಲ್ಲ ಇದೆ. ನೀರು ಅನ್ಕೊಂಡ್ರೆ ಇದು ಕಾಫಿ ಟೀ ಅನ್ಕೊಂಡ್ರೆ ಇದು ಅನ್ಕೊಂಡ್ರೆ ಆಗೋದು. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ನೀರಲ್ಲಿ ಇಂಗ್ರೀಡಿಯೆಂಟ್ಸ್ ಇರಲ್ಲವಾ? ಸೊ ಇದು ಆಗುತ್ತೆ. ಸೊ ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಈ ಡಯಾಗ್ರಾಮ್ ಮತ್ತೆ ಮೂರು ಒಂದು ಕಲೆ ಕೊಡ್ತಾರೆ. ಅಲ್ಲಿ ಎಷ್ಟು ಇರೋದು ಈ ಥರ ಕೊಡ್ತಾರೆ, ಹೌದಾ? ಸೊ ಇದು ಸಪರೇಟ್, ಇದು ಸಪರೇಟ್ ಅಲ್ಲ, ಮೂರು ಎಲ್ಲದರಲ್ಲೂ ಇರ್ತದೆ. ಸೊ ಅಲ್ಲಿ ನೀರು ಅನ್ಕೊಂಡು ಇನ್ನು ಕಾಫಿ ಟೀ ಅನ್ಕೊಂಡು ನೀರಲ್ಲಿ ಯಾವುದೋ ಮಿಕ್ಸ್ ಇದೆಯಾ? ಸೊ ಅದಿರಲ್ಲ, ಯಾವುದಿರಲ್ಲ. ಇದು ರಾಂಗ್. ಸೊ ಇವಾಗ ನೋಡಿ, ಕಾಫಿ ಟೀ ಅನ್ಕೊಳ್ಳಿ, ಇದು ವಾಟರ್ ಅನ್ಕೊಳ್ಳಿ, ಕರೆಕ್ಟಾ? ಕಾಫಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತವೆ, ಎರಡು ಇಂಗ್ರೀಡಿಯೆಂಟ್ಸ್ ಒಂದೇ, ಹೌದಾ? ಸೊ ವಾಟರ್ಗೆ ಏನು ಇಂಗ್ರೀಡಿಯೆಂಟ್ಸ್ ಇರಲ್ಲ. ಸೊ ಸಪರೇಟ್ ಆಗಿದೆ. ಸೊ ಈ ಡಯಾಗ್ರಾಮ್ ಕರೆಕ್ಟ್ ಆಗುತ್ತೆ. ನಿಮ್ಗೆ ಕೊಡಬೇಕಾ? ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ. ಸೊ ಥ್ಯಾಂಕ್ ಯು. ವಿಡಿಯೋದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ.